ಎಲ್ರಿಗೂ ನಮಸ್ಕಾರ. ಸ್ಫೂರ್ತಿರಾಜ್ ರೆಸಿಪೀಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಕಾಂಗ್ರೆಸ್ ಕಡಲೆ ಬೀಜ. ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಹಾಗೆ ಕಾಂಗ್ರೆಸ್ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ, ಹೇಳ್ತೀನಿ ಮುಂದೆ. ಹೊಸಬ್ರು ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಮೊದಲಿಗೆ ಶೇಂಗಾವನ್ನು ನಾನು ಆಲ್ರೆಡಿ ಇದನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಹಾಗೆ ನಾನು ಸ್ವಲ್ಪ ಆಮೇಲೆ ಲೈಟಾಗಿ ಬಿಸಿ ಮಾಡ್ಕೊಳ್ತೀನಿ. ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮಸಾಲ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. 1 ನಿಮಿಷದಲ್ಲ ಅದನ್ನು ರೆಡಿ ಮಾಡ್ಕೊಳ್ಬೋದು. ಹೇಗೆ ಅಂತ ತೋರಿಸ್ತೀನಿ. ಹಾಗೆ ಸ್ವಲ್ಪ ಕರಿಬೇವು, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಶೇಂಗಾ ಆಲ್ರೆಡಿ 10 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಶೇಂಗಾ ಹುರಿಯೋದೇ ಇಲ್ಲಿ ಮುಖ್ಯವಾದ ಕೆಲಸ. ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ. ಈಗ ಲೈಟಾಗಿ ಒಂದು 5 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಅಷ್ಟರೊಳಗೆ ಮಸಾಲ ಪೌಡರ್ ರೆಡಿ ಮಾಡ್ಕೊಳ್ಳೋದು ತೋರಿಸ್ತೀನಿ. ಒಂದು ಸಣ್ಣ ಬೌಲ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಹಾಗೆ ಪೆಪ್ಪರ್ ಪುಡಿ 1/4 ಟೇಬಲ್ ಸ್ಪೂನು, ಹಾಗೆ ಒಂದು ಚಿಟಿಕೆ ಆಗೋಷ್ಟು ಇಂಗು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ನೋಡಿಕೊಂಡು ಬೇಕಾದರೂ ಮತ್ತೆ ಸೇರಿಸ್ಕೊಳ್ಬೋದು. ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಮಸಾಲ ಪೌಡರು ಮತ್ತು ಶೇಂಗಾನ ಹುರ್ಕೊಳ್ಳೋದು ಎರಡೇ ಕೆಲಸ. ಇಲ್ಲಿ ಈಸಿಯಾಗಿ ಕಾಂಗ್ರೆಸ್ ಕಡಲೆ ಬೀಜನ ಮಾಡ್ಕೊಳ್ಬೋದು. ಇವಾಗ ನೋಡಿ ಬಿಸಿಯಾಗಿದೆ, ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ. ಈಗ ಸ್ವಲ್ಪ ಇದನ್ನು ಆರಕ್ಕೆ ಬಿಟ್ಕೊಳ್ಬೇಕು. ಸ್ವಲ್ಪ ಆರಿದ್ರ ಮೇಲೆ ಒಂದು ತಟ್ಟೆ ಮೇಲ್ಗಡೆ ಕರ್ಚೀಫ್ ಹಾಕ್ಕೊಳ್ತಿದ್ದೀನಿ. ಯಾವ್ದಾದ್ರು ಬಟ್ಟೆ ಹಾಕ್ಕೊಳ್ಬೋದು. ಸ್ವಲ್ಪ ಇರೋದ್ರಿಂದ ಸಣ್ಣ ಕರ್ಚೀಫ್ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಕ್ಕೆ ಈ ಥರ ಮಾಡ್ಕೊಳ್ಬೇಕು. ಗಂಟು ಕಟ್ಕೊಂಡು ಕೈಯಿಂದ ಎಲ್ಲ ಕಡೆ ಅದನ್ನು ಪ್ರೆಸ್ ಮಾಡಬೇಕು. ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗೆ 2 ಭಾಗ ಆಗೋ ಥರ ಆಗುತ್ತೆ ಶೇಂಗಾ ಸಿಪ್ಪೆ ಬಿಡಿಸ್ಕೊಳ್ಳೋಕ್ಕೆ ಇದೊಂದು ಈಸಿ ಮೆಥಡು. ಜಾಸ್ತಿ ಶೇಂಗಾ ಇದ್ದವಾಗ ಒಂದು ದೊಡ್ಡ ಬಟ್ಟೆನಲ್ಲಿ ಈ ಥರ ಮಾಡ್ಬೋದು. ತುಂಬ ಬೇಗ ನೋಡಿ ಸಿಪ್ಪೆ ಎಲ್ಲ ಕೆಳಗಡೆ ಬಿಟ್ಕೊಂಡಿದೆ. ಹಾಗೆ ಶೇಂಗಾ 2 ಭಾಗ ಆಗಿದೆ. 90% ಅಷ್ಟು ಶೇಂಗಾ ಇದು ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡಿರುತ್ತೆ ಮತ್ತು 2 ಭಾಗ ಆಗಿರುತ್ತೆ. ಇವಾಗ ಸಿಪ್ಪೆನೆಲ್ಲ ತೆಕ್ಕೊಳ್ಳೋಣ. ಮತ್ತು ಅದನ್ನು ತಟ್ಟೆಗೆ ಹಾಕಿಬಿಟ್ಟು ಹೊರಗಡೆ ಹೋಗಿಬಿಟ್ಟು ಈ ಸಿಪ್ಪೆನೆಲ್ಲ ಡಿವೈಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇಲ್ಲಾಂದರೆ ಒಳಗಡೆ ಎಲ್ಲ ಸಿಪ್ಪೆ ಕಸ ಆಗೋದು ಜಾಸ್ತಿ ಇದು. ಆದ್ದರಿಂದ ಔಟ್ಸೈಡ್ ಹೋಗಿಬಿಟ್ಟು ಇದನ್ನು ಮರದಲ್ಲೆಲ್ಲ ಕೇರ್ತೀವಲ್ಲ ಅದೇ ಥರ ಮಾಡ್ಕೊಳ್ಬೋದು. ನೀಟಾಗಿ ಎಲ್ಲ ಡಿವೈಡ್ ಆಗುತ್ತೆ. ನೋಡಿ ಎಲ್ಲ ಈ ಥರ ಮೇಲ್ಗಡೆ ಬರುತ್ತೆ. ಅದನ್ನು ಹೊರಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಸಿಪ್ಪೆನ ಆದಷ್ಟು ನೀಟಾಗಿ ತೆಗೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮಧ್ಯೆ ಮಧ್ಯೆ ಸಿಪ್ಪೆ ಎಲ್ಲ ಸಿಕ್ಕರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ನೋಡಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಇದನ್ನು ಡಿವೈಡು ಮಾಡ್ಕೊಳ್ಬೇಕು, 2 ಬೀಜ ಆಗೋ ಥರ. ಶೇಂಗಾ ಚೆನ್ನಾಗಿ ಹುರಿದಿರಬೇಕು. ಸಿಪ್ಪೆ ಎಲ್ಲ ಕಪ್ಪಾಗೋವರೆಗೂ ಹುರ್ಕೊಂಡ್ರೆ ಆರಿದ್ಮೇಲೆ ಅದು ಗರ್ಗರಿಯಾಗಿ ಬರುತ್ತೆ. ಇವಾಗ ಒಂದು ಮತ್ತೆ ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಬೇಕು. ಇಲ್ಲಿ ಶೇಂಗಾ ಎಣ್ಣೆನೇ ಹಾಕ್ಕೊಳ್ತಿದ್ದೀನಿ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಬೋದು. ಗೋಡಂಬಿ ಇದು ಆಪ್ಷನಲ್ಲು. ಸ್ವಲ್ಪ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಿದ್ದೀನಿ. ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಹುರಿಬೇಕು. ಗೋಡಂಬಿ ಫ್ರೈ ಆಗಬೇಕು ಚೆನ್ನಾಗಿ. ಆಮೇಲೆ ನಾವು ಮಸಾಲ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಇದಕ್ಕೆ ಇವಾಗ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಫ್ರೆಶ್ ಕರಿಬೇವು ಬೇಕಾದ್ರೆ ಹಾಕ್ಕೊಳ್ಬೋದು. ಇದು ರೋಸ್ಟ್ ಮಾಡಿರೋದು. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಲ್ಲಿ ಪೌಡರು, ಪೆಪ್ಪರು ಮತ್ತು ಅರಿಶಿನ ಪೌಡರು, ಇದನ್ನು ಮಿಕ್ಸ್ಚರನ್ನು ಇದಕ್ಕೆ ಹಾಕ್ಕೊಳ್ಬೇಕು. 1-2 ನಿಮಿಷ ಇದನ್ನು ಸ್ವಲ್ಪ ಹುರಿಬೇಕಾಗುತ್ತೆ. ಹಸಿಗಾಟೆಲ್ಲ ಹೋಗಬೇಕು. ಆಮೇಲೆ ಇದಕ್ಕೆ ಶೇಂಗಾನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಕಾಂಗ್ರೆಸ್ ಕಡಲೆ ಬೀಜ ರೆಡಿಯಾಗಿರುತ್ತೆ. ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಬೇಕಾದರೂ ಸ್ವಲ್ಪ ಸೇರಿಸ್ಕೊಳ್ಬೋದು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು. ಅದು ಆಪ್ಷನಲ್ಲು. ಇಲ್ಲಿ ನಾನು ಇದನ್ನು ಯೂಸ್ ಮಾಡಿಲ್ಲ. ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹೀಗೆ ಇದ್ರೂ ಕೂಡ ಚೆನ್ನಾಗಿರುತ್ತೆ. ತುಂಬಾ ರುಚಿಯಾಗಿರೋ ಹೆಲ್ದಿಯಾಗಿರೋ ಕಾಂಗ್ರೆಸ್ ಕಡಲೆ ಬೀಜ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು. ಹಾಗೆ ಬೇಕ್ರಿಗಳಲ್ಲೂ ಕೂಡ ಇದು ಸಿಗುತ್ತೆ. ಎಷ್ಟೊಂದು ಚಾಟ್ಸ್ಗಳನ್ನು ಮಾಡೋಕ್ಕೆ ಈ ಕಾಂಗ್ರೆಸ್ ಕಡಲೆ ಬೀಜನ ಯೂಸ್ ಮಾಡ್ಕೊಳ್ತಾರೆ. ಅಷ್ಟೊಂದು ಫೇಮಸ್ ಆಗಿರುವಂತಹ ಈ ಕಾಂಗ್ರೆಸ್ ಕಡಲೆ ಬೀಜ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಶೇಂಗಾದಲ್ಲಿ ಹೆಚ್ಚಿನ ಪ್ರೋಟೀನು, ಫೈಬರು, ವಿಟಮಿನ್ಸು
ಎಲ್ಲ ಇರುತ್ತೆ. ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ ರೆಸಿಪಿಗೆ ಕಾಂಗ್ರೆಸ್ ಅಂತ ಯಾಕೆ ಹೆಸರು ಬಂತು ಅಂತ ತಿಳ್ಕೊಳ್ಳೋದಾದರೆ, ಈ ರೆಸಿಪಿ ಮಾಡೋಕ್ಕೆ ಶೇಂಗಾವನ್ನು ಡಿವೈಡ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಅದೇ ಥರ ಆಗಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ 2-3 ಡಿವೈಡ್ಗಳಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಿದ್ರಂತೆ. ಇದು ಜನರ ಬಾಯಿಗೆ ಹಾಸ್ಯಾಸ್ಪದವಾಗಿ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗ್ತಾ ಹೋಗ್ತಾ ಈ ಶೇಂಗಾ ಬೀಜ ಥರನೇ ಕಾಂಗ್ರೆಸ್ ಪಕ್ಷ ಕೂಡ ಅಂತ ವ್ಯಂಗ್ಯವಾಗಿ ಈ ಹೆಸರು ಬಂದಿದೆ ಅಂತ ಹೇಳಲಾಗತ್ತೆ. ಇಂಥದ್ದೇ ರೀಸನ್ ಅಂತ ಹೇಳೋಕ್ಕಾಗೋದಿಲ್ಲ. ಆಗಿನ ಕಾಲದಲ್ಲಿ ಈ ರೆಸಿಪಿ ತುಂಬಾ ಫೇಮಸ್ ಆಗಿತ್ತಂತೆ ಕಾಂಗ್ರೆಸ್ ಪಕ್ಷ ಇದ್ದವಾಗ. ಹಾಗೆ ಚರ್ಚೆಗಳೆಲ್ಲ ಈ ರೆಸಿಪಿ ಜೊತೆಗೆ ನಡೀತಿತ್ತಂತೆ. ಹಾಗಾಗಿ ಈ ಹೆಸರು ಬಂದಿರ್ಬೋದು ಅಂತ ಕೆಲವರು ಹೇಳ್ತಾರೆ. ರೆಸಿಪಿ ಇವಾಗ ನೋಡಿ ಸರ್ವ್ ಮಾಡಿಕೊಂಡು ರೆಡಿಯಾಗಿದೆ. ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದೆ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.